ಈಗ ಎಫ್ಐಆರ್ ವಿರುದ್ಧ ಪ್ರಕರಣ ಈಗ ಬಂದಿರೋದು ಪೊಲೀಸರು ಕೂಡ, ಇದು ಹೇಗೆ ಸರ್? ನಾವೇನು ಬೇಡ ಅಂತೀವಿ. ಬಂದ್ಸಾಗ ನಾವೇನು ಇರೋದಿಲ್ಲ. ಬಂದ್ಸಿ ಎಲ್ಲಿಗಾರ ತಾಂಡ್ವಲ್ಲಿ ನಮ್ದೇನು. ನಾವು ನಮ್ಮ ಜಿಲ್ಲಾ ಮಿನಿಸ್ಟರ್ ಬಗ್ಗೆ ಅಪಾರವಾಗಿ ಗೌರವ ಇಟ್ಕೊಂಡಿದ್ದು, ಬಹುಶಃ ಈ ಜಿಲ್ಲೆ ಪರವಾಗಿ ಅವ್ರು ನಿಲ್ತಾರೆ ಅಂತ. ಯಾಕೋ ಏನೂ ನಿಂತಿಲ್ಲ. ಏನು ಮಾಡೋದು ನಾವು? ಹೇಮಾವತಿ ಕಾಮಗಾರಿ ನಿಲ್ಲವರೆಗೂ ಈ ಹೋರಾಟ ನಿರಂತರ. ಹೇಮಾವತಿ ಹೋರಾಟದ ಕಿಚ್ಚು ದಿನದಿಂದ ದಿನಕ್ಕೆ ಜೋರಾಗ್ತಾ ಇರುವಂಥದ್ದು. ಇವತ್ತು SP ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಹೋರಾಟಗಾರರನ್ನ ಬಂಧಿಸುವಂಥ ವಿಚಾರವನ್ನು ವಿರೋಧಿಸಿ, ಹಾಗೆ FIR ಸ್ವಾಮೀಜಿಗಳ ಮೇಲಿನ FIR ದಾಖಲಿಸಿರುವಂತಹ ವಿರೋಧಿಸಿ ಅದನ್ನು ವಾಪಸ್ ಪಡೆಯಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು SP ಕಚೇರಿಗೆ ಮುತ್ತಿಗೆ ಹಾಕಿರುವಂಥದ್ದು. ನಮ್ಮ ಜೊತೆ MT ಕೃಷ್ಣಪ್ಪ ಅವ್ರದ್ದು ಕೂಡ ಮಾತಾಡ್ತೀನಿ. ಸರ್, ಇವತ್ತು ಈಗ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು, SP ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡಿದ್ದೀರಾ. ಈಗ FIR ವಾಪಸ್ ಆಯ್ತಾ ತಗೊಂಡ್ರೆ ಏನು ಹೇಳಿದ್ರು ಸರ್? FIR ಹಾಕಿರೋದು ತಪ್ಪು, ವಾಪಸ್ ತಗೊಳ್ಳಿಂತ ನಾವು ಮನವಿ ಕೊಟ್ಟಿದ್ವಿ SP ಅವರಿಗೆ. ಮೇಲೆ IGP ಅವರು ಬಂದಿದ್ದಾರೆ, ಅವ್ರಿಗೂ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಹಾಗಾಗಿ ಇವ್ರು ತಗೊಳಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ. ಎಗೇನ್ ಸರ್ಕಾರಕ್ಕೆ ಹೋಗ್ಬೋದು. ಸರ್ಕಾರ ಅಂದರೆ ಹೋಮ್ ಮಿನಿಸ್ಟ್ರು ಶುಡ್ ಸೇ ನಾವು ವಾಪಸ್ ತಗೊಳ್ಳೋದು ಅಂತ ಹೇಳಿ ನಾವು ಎದ್ದೋಯ್ತೀವಿ. ಇದು ನಮ್ಮ ಉದ್ದೇಶ ಅಂದರೆ ಅಮಾಯಕ ರೈತರ ಮೇಲೆ ಹಾಕಿರೋ FIR, ಸ್ವಾಮೀಜಿ ಮೇಲೆ ಹಾಕಿರೋ FIR ವಾಪಸ್ ತಗೊಳ್ಳಿ ಅಂತ ಒಂದೇ ಸಬ್ಜೆಕ್ಟ್, ಬೇರೆ ಏನಿಲ್ಲ. ಈಗಾಗಲೇ ಸ್ವಾಮೀಜಿಗಳನ್ನ ಆಫ್ ಕೇಸ್ ಆಗಿದೆ ಅಂತೇಳಿ, ಅಂದರೆ ಪರಮೇಶ್ವರ್ ಕೂಡ ನಾವು ಸ್ವಾಮೀಜಿಗಳ ಮೇಲೆ ಕೇಸ್ ಹಾಕಿಲ್ಲ ಅಂತೇಳಿ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ರು ಸರ್. ನೀವೆಲ್ಲ ಮೀಡಿಯಾ ನೀವೇ ಪಬ್ಲಿಷ್ ಮಾಡೋದು, ನೀವೇ ಹೇಳಿದ್ರೆ ಸ್ವಾಮೀಜಿ ಮೇಲೆ ಕೇಸ್ ಆಗಿದೆ ಅಂತ. ನಾವಿನ್ನೇ ಸುಳ್ಳು ಹೇಳೋಕ್ಕಾಯ್ತದ? ನೀವು ಹೇಳಿದ್ದೆ ನಾವು ರಿಪೀಟ್ ಮಾಡ್ತಾ ಇದ್ದೀವಿ, ಎಕ್ಸ್ಟ್ರಾ ಏನಿಲ್ಲ. ಈಗ ಹೋರಾಟದ ಕಿಚ್ಚು ಇದು ಮುಂದುವರಿಯುತ್ತೆ ಸರ್. ಇದು ಅಂದರೆ ಈಗ ಅಲ್ಲಿ ಹೇಮಾವತಿ ಕಾಮಗಾರಿ ಕೂಡ ಕಾಮಗಾರಿ ನಿಲ್ಲವರೆಗೂ ಈ ಹೋರಾಟ ನಿರಂತರ. ಈಗ FIR ವಿರುದ್ಧ ಪ್ರಕರಣ ಈಗ ಬಂದಿರೋದು ಪೊಲೀಸರು ಕೂಡ, ಇದು ಹೇಗೆ ಸರ್? ನಾವೇನು ಬೇಡ ಅಂತೀವಿ. ಬಂದ್ಸಾಗ ನಾವೇನು ಇರೋದಿಲ್ಲ. ಬಂದ್ಸಿ ಎಲ್ಲಿಗಾರ ತಾಂಡ್ವಲ್ಲಿ ನಮ್ದೇನು ವಿರೋಧ. ಹೇಮಾವತಿ ವಿಚಾರವಾಗಿ ಇಬ್ಬರು ಸಚಿವದ್ವಯರು ಏನು ಕೂಡ ಮಾತನಾಡ್ತಾ ಇಲ್ಲ. ಅಂದರೆ ಅದ್ರ ಬಗ್ಗೆ ಪರವಾಗಿ ಮಾತನಾಡ್ತಾ ಇರುವಂಥ ವಿಚಾರ ಒಂದು ಇಲ್ಲೊಂದು ಕಡೆ ಇದು ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ ಅಂತ. ಈಗ ನಾವು ನಮ್ಮ ಜಿಲ್ಲಾ ಮಿನಿಸ್ಟರ್ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದು, ಬಹುಶಃ ಈ ಜಿಲ್ಲೆ ಪರವಾಗಿ ಅವ್ರು ನಿಲ್ತಾರೆ ಅಂತ. ಯಾಕೋ ಏನೋ ನಿಂತಿಲ್ಲ. ಏನು ಮಾಡೋದು ನಾವು? ನೀವು ಅವ್ರಿಗೆ ಕೇಳಬೇಕಷ್ಟೇ. ಬಾಲಕೃಷ್ಣ ಅವರು ಒಂದು ಕಡೆ ಬೆದರಿಕೆ ಹಾಕುವಂಥ ಕೆಲಸ ಅವೆಲ್ಲ ಇಲ್ಲ ಬಿಡ್ರಿ, ಅವೆಲ್ಲ ಪೊಲಿಟಿಸಿ ಅವರ ಕ್ಷೇತ್ರ ಅವ್ರು ಮಾತಾಡೋದು, ಅದನ್ನೇ ಕಾಮೆಂಟ್ ಮಾಡಿ ನಾನು ಕಾಮೆಂಟ್ ಮಾಡಿ. ಎಸ್, ಇದು MT ಕೃಷ್ಣಪ್ಪ ಅವರ ಮಾತಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಗರ ಜೊತೆ ಗಿರೀಶ್, ಪ್ರಗತಿ TV ತುಮಕೂರು.